ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ವೇಕಂಟ್ ಆರೋಸ್ ವಿತ್ ನಿಕಿತಾ. ಇದು ಜನರಲ್ ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತದೆ ಅದನ್ನಷ್ಟು ತೊಗೊಳ್ರಿ. ಓಕೆ, ಎಲ್ಲನೇ ಏನು ಫೋರ್ಸಿಬಲ್ ಇಂಪೋಸ್ ಮಾಡ್ಕೊಬೇಡ್ರಿ. ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್, ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು. ಓಕೆ, ಪಿಕ್ ಕಾರ್ಡ್ ಮಾಡಿರಿ. ಇದು 1 2 3. ಓಕೆ, ನಿಮ್ಗೆ ಯಾವ್ದು ಬೇಕು ಅದನ್ನು ಪಿಕ್ ಮಾಡ್ಕೊಳ್ರಿ. ಒಂದು ವ್ಯಕ್ತಿ ಬಗ್ಗೆ ನೋಡಂದ್ರೆ ಒಂದು ಮಾಡಿರಿ. 2 ವ್ಯಕ್ತಿ ಅಂದರೆ 2 ಕಾರ್ಡ್ ಬೇರೆ ಬೇರೆಯವ್ರಿಗೆ ಒಂದೊಂದು ಹೆಸರಿಗೆ ಒಂದೊಂದು ಮಾಡ್ಕೊಳ್ರಿ. 3 ಬೇಕಂದ್ರೆ 3 ಇಷ್ಟ ಇಡೋದು. ಇನ್ನು 4 5 ಭಾಳ ವ್ಯಕ್ತಿ ಬೇಡ. ಓಕೆ ಓಕೆ. ಸೊ ನಂಬರ್ 1 ಯಾರು ಫೈಲ್ ಇದನ್ನು ಕಾರ್ಡ್ ಪಿಕ್ ಮಾಡಿರಲ್ಲ ಅವರಿಗೆ ವಾವ್ ಫ್ರೆಂಡ್ಲಿನೆಸ್ 2 ಆಫ್ ಕಪ್ಸ್. ಓಕೆ, ದೇ ಆರ್ ಮಿಸ್ಸಿಂಗ್ ಯು. ಏನು ನಿಮ್ಗೆ ಭಾಳ ಮಿಸ್ ಮಾಡ್ಕೊತಾರ, ನಿಮ್ಮ ಮೇಲೆ ಭಾಳ ಪ್ರೀತಿ ಉಂಟಾಗ್ತೈತಿ. ನಿಮ್ಗೆ ಬಂದು ಮಾತಾಡ್ಬೇಕು, ನೀವು ರಿಯೂನಿಯನ್ ಆಗ್ಬೇಕಂತ ವಿಚಾರ ಮಾಡ್ತಿದ್ದಾರೆ. 1ನೇ ಪೈಲೆ ಅವ್ರಿಗೆ ಮನಸ್ಸೊಳಗೆ ಭಾಳ ಅಂದ್ರೆ ಭಾಳ ಫೀಲ್ ಆಗ್ತೈತೆ ಅವ್ರಿಗೆ, ನಿಮ್ಮನ್ನು ಬಂದು ಭೇಟಿ ಆಗಲೇಬೇಕು ಅಂತಂದು. ಓಕೆ, ಸೊ 2 ಆಫ್ ಕಪ್ಸ್ ಏನು ಹೇಳ್ತದೆ ನೋಡೋಣ. ಓಕೆ, ಇದೇ ರಿಯೂನಿಯನ್ ಆಗೋಂಥ ಚಾನ್ಸಸ್ ಇದೆ ನೋಡಿರಿ. 2 ಡೇಸಿಂದ 2 ವೀಕ್ಸ್ ಒಳಗೆ ನೋಡಿರಿ ಬಂದು ಭೇಟಿ ಆಗ್ತಾರೆ ಅವ್ರು ನಿಮ್ಮ ದೂರಿದ್ರೆ. ಅಂದ್ರೆ ಅಥವಾ ಎಲ್ಲ ಇಲ್ಲರಿ ಕರೆಕ್ಟ್ ಇದೀರಿ ಅಂತಂದ್ರೆ ಮೋಸ್ಟ್ಲಿ ನಿಮ್ಮ ಮುಂದೆ ಒಂದು ಸ್ಟೆಪ್ ತೊಗೊತೀರಿ. ಸೋಲ್ಮೇಟ್ ಎನರ್ಜಿ ಒಳಗಂದಿರಿ. ಮನಿ ಒಳಗೆ ಯಾರೊಬ್ರು ಕಂಟ್ರೋಲಿಂಗ್ ಇದ್ರೆ ನಿಮ್ಮ ಪರ್ಸನಿಗೆ ಅದನ್ನೆಲ್ಲ ಬಿಟ್ಕೊಟ್ಟು ಬಂದು ನಿಮ್ಮ ಜೊತೆಗೆ ಇರಬೇಕಂತ ವಿಚಾರ ಮಾಡ್ತಿದ್ದಾರೆ. ಮನೆಯೊಳಗೆ ಭಾಳ ಹಾರ್ಶಾಗಿ ಅವ್ರಿಗೆ ಬೈಯೋದು ಎಲ್ಲ ಮಾಡ್ತಿದ್ರು ಅವ್ರು. ಸೊ ಅವ್ರಿಗೇನಾದ್ರೆ ಒಂದು ಫಾದರ್ಲಿ ಫಿಗರ್ ಅಂತೀವಲ್ಲ ನಾವು, ಅಥವಾ ಒಂದು ಪರ್ಸನ್ ಅವ್ರಿಗೆ ಹಸ್ಬೆಂಡ್ ಇರ್ಬೋದು, ಅಣ್ಣ ಇರ್ಬೋದು, ಫ್ರೆಂಡ್ ಇರ್ಬೋದು, ಯಾರೋ ಇರ್ಬೋದು, ಒಟ್ಟು ಅಂತಾರೆ ಗಂಡು ಮಕ್ಕಳು. ನಿಮ್ಮ ವ್ಯಕ್ತಿಯ ನೀವು ಗಂಡು ಮಕ್ಕಳಾಗಿದ್ರೆ ಅಂದ್ರೆ ನೀವು ಅಂದ್ರೆ ನಿಮ್ಮ ವ್ಯಕ್ತಿ ಗಂಡು ಮಗ ಆಗಿದ್ದಂದ್ರೆ ಅವ್ರ ಮನೆಯೊಳಗೆ ಅವ್ರ ಗಂಡು ಮಕ್ಕಳನ್ನ ಅವ್ರಿಗೇನೋ ಭಾಳ ಅಂದ್ರೆ ಟಾರ್ಚರ್ ಕೊಡ್ತಾರೆ ಅನ್ಕೊಂಬಿಡ್ರಿ. ಅವ್ರು ಹೇಳ್ದಂಗೆ ಆಗ್ಬೇಕು, ಅವ್ರು ಹೇಳ್ದಂಗೆ ಆಗ್ಬೇಕನ್ನೋದಿತ್ತು. ಅದನ್ನು ಬಿಟ್ಕೊಟ್ಟು ನಿಮ್ಮ ಜೊತೆಗೆ ಬರ್ಬೇಕಂತಾರೆ ಅವ್ರಿಗೆ. ಪ್ರಾಮಿಸಸ್ ಎಲ್ಲ ಏನಾರು ಬ್ರೇಕ್ ಮಾಡಿದರೆ ನಿಮ್ಮ ಜೊತೆಗೆ ಅಂತಂದ್ರೆ ಈಗ ಅದನ್ನು ವಾಪಸ್ ಬಂದು ಫುಲ್ಫಿಲ್ ಮಾಡ್ಬೇಕಂತ ವಿಚಾರ ಮಾಡ್ತಾರೆ. ಟ್ರಾವೆಲಿಂಗ್ ಕಾರ್ಡ್ ಚಾರಿಯೇಟ್. ಓಕೆ, ನಿಮ್ಮ ಜೊತೆಗೆ ಒಂದು ಸಕ್ಸಸ್ ಜೀವನ ಬೇಕು, ಒಂದು ವಿಕ್ಟರಿ ಬೇಕು ನನಗೆ. ಇದಕ್ಕೆ ಈ ರಿಲೇಷನ್ಶಿಪ್ಪಿಗೆ ನನಗೊಂದು ಏನಂತೀರಿ, ಒಂದು ಖುಷಿ ಎಂಡಿಂಗ್ ಬೇಕು. ನಾನು ಹೆದರಿಕೆ ಇಲ್ದಂಗೆ ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆಗೆ ಜೀವನ ನಾವು ಮಾಡಬೇಕು. ಇನ್ ಆ್ಯಂಡ್ ಆ್ಯನ್ ಎನರ್ಜಿ ಇದೆ ಅಂದರೆ ಎರಡೂ ಒಂದು ಮೇಲ್ ಎನರ್ಜಿ, ಫಿಮೇಲ್ ಎನರ್ಜಿ, ಮಸ್ಕ್ಯುಲನ್ ಆ್ಯಂಡ್ ಫೆಮಿನನ್ ಎನರ್ಜಿ ಎರಡೂ ಬ್ಯಾಲೆನ್ಸ್ ಮಾಡುವಂಥದ್ದು. ಡಿಸಿಪ್ಲಿನ್ಡಾಗಿ ಹಾರ್ಡ್ ವರ್ಕ್ ಮಾಡಿ ಇದು ಏನೈತಲ್ಲ ಇದೆಲ್ಲ ಸ್ಟ್ರಾಟಜಿ ಉಪಯೋಗಿಸಿ, ತಲೆ ಉಪಯೋಗಿಸಿ ಇದನ್ನು ಬಿಟ್ಟು ಹೊರಗೆ ಬಂದು ನಿಮ್ಮ ಜೊತೆಗೆ ಜೀವನ ಅಂದರೆ ನಿಮ್ಮ ಜೊತೆಗೆ ಬಂದು ಬೆಟ್ ಆಗಬೇಕಂತಂದು ದೇ ಆರ್ ಫೀಲಿಂಗ್ ವೆರಿ ವೆರಿ ಮಚ್. ಸೊ ಏರಿಸ್, ಲಿಯೋ, ಸಜಿಟೇರಿಯಸ್, ಮೇಷ, ಸಿಂಹ ಮತ್ತು ಧನುಷ್ ರಾಶಿ, ವೃಷಭ, ಕನ್ಯಾ, ಮಕರ ರಾಶಿ. ಭಾಳ ದಿನದಿಂದ ನಿಮ್ದು ಇದು ರಿಲೇಷನ್ಶಿಪ್ ಒಳಗೆ ಒಂದು ಸ್ವಲ್ಪ ಸ್ಟಕ್ ಆಗಿತ್ತು ಅನ್ಕೊತೀನಿ. ಈಗ ಮೂಮೆಂಟ್ ಕಾಣ್ತಾ ಇದೆ ನೋಡ್ರಿ. ಸೊ ಇದನ್ನು ನೋಡ್ಬಿಡಂತ ಹೇಳ್ರಿ. ಒನ್ ಮಿನಿಟ್. ನಿಮ್ದು ಪರ್ಸನ್ ನಿಮಗೆ ಏನು ಮೆಸೇಜಸ್ ಕೊಡೋಕೆ ಇಷ್ಟಪಡ್ತಾರೆ ಅಂತ ನೋಡೋಣ. ಓಕೆ, you keep little mementos of life we have done, things we have done. ಓಕೆ, ಸಣ್ಣ ಇಬ್ಬರು ಸೇರಿ ಒಂದು ಖುಷಿ ಮೂಮೆಂಟ್ ಅಥವಾ ಏನು ಸಣ್ಣ ಕೆಲಸ ಮಾಡಿರ್ತಿರಲ್ಲ ಅಂಥದನ್ನು ಅವ್ರು ನೆನ್ಪಿಟ್ಕೊತಾರಂತ. ಅಲ್ಲ, ನೀವು ನೆನ್ಪಿಟ್ಕೊತೀರಿ ಅಂತ ಹೇಳ್ತಿದ್ದಾರೆ ನಿಮ್ಮ ಪರ್ಸನ್. ಓಕೆ, ಅದು ಭಾಳ ಇಷ್ಟ ಆಗ್ತದೆ ಅವರಿಗೆ. ಸಣ್ಣ ಅಂದ್ರೆ ಏನಂತೀರಿ ಅವ್ರು ನಿಮಗೆ ಏನು ಎಕ್ಸಾಂಪಲ್ ಹೇಳ್ತೀನಿ. ಸುಮ್ಮನೆ ಮನ್ಯಾಗ ಹಿಂಗೆ ಕುಂತ ಒಂದು ಗ್ಲಾಸ್ ನೀರು ತಂದುಕೊಟ್ಟು ನೀವು ಸಾಕಾಗಿ ಬಂದಾಗ ಒಂದು ಗ್ಲಾಸ್ ನೀರು ತಂದು ಕೊಟ್ರು ಅಂದ್ಕೊಳ್ರಿ. ಅದು ಅರ್ಥ ಮಾಡ್ಕೊಂಡು ತಂದುಕೊಡ್ಲ ಭಾಳ ಅದನ್ನು ಭಾಳ ಖುಷಿ ಪಡ್ತಾರೆ ಆ ರೀತಿ. ಅಥವಾ ನೀವಿಬ್ಬರು ಕಳೆದಂಥ ಸಣ್ಣ ಒಂದು ಮೆಮೊರೀಸ್, ಖುಷಿದು ಒಂದು ಏನಿದೆ ಸಂದರ್ಭಗಳನ್ನು ಸಹ ಮರಿಲಿಲ್ಲಂಗೆ ನೆನ್ಪಿಟ್ಕೊಂಡಿರ್ತಾರೆ ಅವರು. ಯು ಲವ್ ಮೀ ಲೈಕ್ ನೋ ಅದರ್. ಬೇರೆ ಯಾರು ನೀನು ನನಗೆ ಎಷ್ಟು ಇಷ್ಟಪಡ್ತೀಯಲ್ಲ ಅಷ್ಟು ಬೇರೆ ಯಾರೂ ಇಷ್ಟಪಡಲ್ಲ ಅಂತ ಹೇಳ್ತಿದ್ದಾರೆ. ಯು ಆಲ್ವೇಸ್ ಗಿವ್ ಮೀ ಯುವರ್ ಹಾನೆಸ್ಟ್ ಒಪಿನಿಯನ್. ನೀವು ಭಾಳ ಪ್ರಾಮಾಣಿಕತೆಯಿಂದ ಅದು ತಪ್ಪು ಸರಿನೋ ಅಂತ ನಿಮ್ಮದೊಂದು ಒಪಿನಿಯನ್ ಕೊಡ್ತೀರಂಥದಕ್ಕೆ. ಯು ಆರ್ ದ ಲೈಟ್ ಇನ್ ಮೈ ಲೈಫ್. ಸೊ ನೀವು ಅವರ ಜೀವನದ ಒಂದು ಆಶಾಕಿರಣ, ಬೆಳಕು ಆಶಾಕಿರಣ. ವಿ ಕ್ಯಾನ್ ಸ್ಪೆಂಡ್ ಅವರ್ಸ್ ಡೂಯಿಂಗ್ ನಥಿಂಗ್ ಬಟ್ ಟಾಕಿಂಗ್. ನಾವು ಬೇರೆ ಏನೂ ಕೆಲಸ ಮಾಡಲಾರ್ದಂಗೆ ಮಾತಾಡ್ಕೊಂಡನ ಇಡೀ ದಿನಾನ ಅವರ್ಸ್ ಹೋಗಿದ್ದೆ ಗೊತ್ತಾಗಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಇದು 1ನೇ ಪೈಲು.
ಸೊ ಸೆಕೆಂಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿರಿ ಅವ್ರಿಗೆ ನೋಡೋಣ. ಫೈಟಿಂಗ್ ಎನರ್ಜಿ ಎದಕ್ಕೆ ಫೈಟ್ ಮಾಡ್ತಿದಾರೆ? ಲೆಟ್ ಅಸ್ ಸ್ಟಾರ್ಟ್ ಇಟ್. ಓಕೆ, ನೀವು ಬರ್ರಿ ಬರ್ರಿ. ಫೈಟಿಂಗ್ ಎನರ್ಜಿ ಯಾಕೆ ಬಂತು? ಏನು ಫೈಟ್ ಮಾಡ್ತಿದಾರೆ? ಜೀವನದಾಗ ಫೈಟ್ ಮಾಡ್ತಿದ್ದಾರೋ ಏನು ನಿಮ್ಮ ರಿಲೇಷನ್ಶಿಪ್ಪಿಗೆ ಮಾಡ್ತಿದ್ದಾರೆ? ಇಬ್ಬರು ಜಗಳ ಮಾಡ್ತಿದ್ದೀರಾ ನೋಡೋಣ. ಓಕೆ, ಫೈಟಿಂಗ್ ಎನರ್ಜಿ ಒಳಗದ ಜೀವನದಾಗ ಏನೋ ಒಂದು ಏನಂತೀರಿ ಒಂದು ಪರಿಸ್ಥಿತಿ ಐತೆ ಅವ್ರದ್ದು, ಎರಡೂ ಕಡೆ ಬ್ಯಾಲೆನ್ಸ್ ಆಗ್ತಾಯಿಲ್ಲ, ಅದಕ್ಕೆ ಅವರು ಫೈಟಿಂಗ್ ಎನರ್ಜಿ ಒಳಗದ. ಅದಕ್ಕೆ ಕರೆಕ್ಟಾಗಿ ಈ ಕಡೆ ನೀವು ಬೇಕು, ಆ ಕಡೆ ಇನ್ನೊಂದೇನೋ ಏನಂತೀರಿ ಅದು ದುಡ್ಡಿನ ಪ್ರಾಬ್ಲಮ್ ಐತಿ, ಅದನ್ನು ಸರಿ ಮಾಡ್ಕೋಬೇಕು. ಫ್ಯಾಮಿಲಿ ಪ್ರಾಬ್ಲಮ್ ಐತಿ, ಅದನ್ನು ಸರಿ ಮಾಡ್ಕೋಬೇಕು. ಸಕ್ಸಸ್ ಸಿಗ್ತಾಯಿಲ್ಲ ಜೀವನದೊಳಗೆ, ಇಲ್ಲಿ ನೀವು ಸಿಗ್ತಾಯಿಲ್ಲ, ಈ ಕಡೆ ನನಗೆ ನನ್ನ ಏನಂತೀರಿ ಜೀವನದಾಗ ಏಳಿಗೆನೂ ಆಗ್ತಾಯಿಲ್ಲ, ನಾನು ಸಕ್ಸಸ್ ಸಿಗ್ತಾಯಿಲ್ಲ, ಬರೀ ಡಿಸಪಾಯಿಂಟ್ಮೆಂಟ್. ಆಮೇಲೆ ವರ್ಕ್ ಪ್ಲೇಸ್ ಒಳಗೆ ಭಾಳ ಬರ್ಡನ್ಸ್ ಅದಾವೆ, ಭಾಳ ಸ್ಟ್ರೆಸ್ ಐತಿ, ಅಚೀವ್ಮೆಂಟ್ಸ್ ಇಲ್ಲ, ಏನಿಲ್ಲ, ಲ್ಯಾಕಿಂಗ್ ಒಟ್ಟು ಜೀವನದಾಗ ಏನು ಇಲ್ಲ ಅನ್ನಿಸ್ತು. ಅದಕ್ಕೆ ಫೈಟಿಂಗ್ ಮಾಡ್ತಿದ್ದಾರೆ ಅವರು. ನಾನು ಸಕ್ಸಸ್ ಆಗಬೇಕು, ಅವ್ರು ಸಕ್ಸಸ್ ಆಗಿ ನಿಮ್ಮ ಹತ್ರ ಬರಬೇಕು, ನನ್ನ ರಿಲೇಷನ್ಶಿಪ್ನೂ ಸಕ್ಸಸ್ ಮಾಡ್ಕೋಬೇಕು. ದೇ ವಾಂಟ್ ಟು ಕಂಪ್ಲೀಟ್ ಇಟ್. ಅವು ಕಂಪ್ಲೀಷನ್ ಆಗಿಲ್ಲ ನಿಮ್ಮ ರಿಲೇಷನ್ಶಿಪ್. ಸೊ ನೀವು ಇಲ್ದಂಗೆ ಅದು ಜೀವನ ಕಂಪ್ಲೀಟ್ ಅಲ್ಲ. ಅದಕ್ಕಾಗಿ ಫೈಟಿಂಗ್ ಎನರ್ಜಿ ಅಂದರೆ ಅವ್ರದ್ದು ಏನು ಸಿಚುವೇಶನ್ ಐತಲ್ಲ ಅಲ್ಲಿ ಜೀವನದೊಳಗೆ, ಅದನ್ನು ಹೊಡೆದಾಡ್ಕೊಂಡು ಹೊರಗೆ ಬಂದು ನಿಮ್ಮ ಜೊತೆಗೆ ಸೇರಬೇಕು ಅಂತ, ನಿಮ್ಮ ಜೊತೆಗೆ ಬಂದು ಮಾತಾಡಿಸ್ಬೇಕು. ಓಕೆ, ಈ ರಿಲೇಷನ್ಶಿಪ್ಪಿಗೆ ಒಂದು ಅರ್ಥ ಕೊಡಬೇಕು ಅಂತ ಅವರು ದೇ ಆರ್ ಫೀಲಿಂಗ್, ಸ್ಟ್ರಾಂಗ್ಲಿ ಫೀಲಿಂಗ್. ಇಷ್ಟು ದಿನ ಅವ್ರಿಗೆ ಏನಂತಿರಲ್ಲ, ಹೇಳ್ಕೊಳಕ್ಕೆ ಆಗ್ದಂತದ, ಅವನ್ನೆಲ್ಲ ಸರಿ ಮಾಡ್ಕೊಂಡು ನಿಮ್ಮ ಹತ್ರ ಬರ್ಬೇಕಂತ ಹೇಳ್ತದೆ, ಅನ್ಕೊತದಾರ, ಫೀಲ್ ಮಾಡ್ಕೊತದಾರ, ಬೇಜಾರನ್ನು ಮಾಡ್ಕೊತದಾರ. ಯು ಆರ್ ದ ವರ್ಲ್ಡ್, ನೀವು ಅವ್ರದ್ದು ಜಗತ್ತು, ಆದರೂ ನಿಮ್ಮ ಜೊತೆಗೆ ಇರೋಕ್ಕಾಗ್ತಾಯಿಲ್ಲ ಅವರಿಗೆ. ಅದಕ್ಕೆ ತಮ್ಮ ಮೇಲೆ ತಮಗೆ ಸಿಟ್ಟು ಬಂದೈತೆ ಅವರಿಗೆ. ಸೊ ಅವ್ರು ನಿಮಗೇನು ಹೇಳಬೇಕಂತ ವಿಚಾರ ಮಾಡ್ತಿದ್ದಾರೆ ನೋಡೋಣ. ಇಲ್ಲೇ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ ಬಂದಿದೆ. ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಿಸ್ ಅದು ಬಂದಿದೆ. ಸೊ ಟ್ಯಾಪ್ ಇಲ್ಲ, 5 ಕಾರ್ಡ್ಸ್, 1 2 3 4 5 ಕಾರ್ಡ್ ತೆಗಿತೀನಿ, 3 ಪೈಲ್ ಅದಾವೆ. ಐ ಲವ್ ದ ವೇ ಯು ಲಾಫ್. ನೀವು ಏನು ನಗ್ತಿರಲ್ಲ ಅದು ಭಾಳ ಚಂದ ನಗ್ತಿರಂತ ನೀವು, ಅದು ಭಾಳ ಅಂದ್ರೆ ಭಾಳ ಪ್ರೀತಿ ಅಂತ ಅವ್ರಿಗೆ, ನೀವು ನಗದ ಭಾಳ ಚಂದ. ಇಟ್ ವುಡ್ ಬಿ ಗ್ರೇಟ್ ಫನ್ ಟು ಗ್ರೋ ಓಲ್ಡ್ ಟುಗೆದರ್. ನಾವಿಬ್ರೂ ಏನಂತೀರಿ ಒಂದು ವೃದ್ಧಾಪದ ಮಟನ ಜೊತೆಗೆ ಜೀವನ ಮಾಡೋಣ ಅಂತ ಕನಸು ಕಾಣ್ತಿದಾರ. ಅದು ನನಸು ಮಾಡ್ಬೇಕಂದ್ರೆ ಈ ಫೈಟಿಂಗ್ ಎನರ್ಜಿ ಬಂದಾರ ಅವ್ರು. ಇದನ್ನೆಲ್ಲ ಬಿಟ್ಕೊಟ್ಟು ನಾನು ಬರಬೇಕು, ನನ್ನದು ವರ್ಲ್ಡ್ ನಾನು ಕಂಪ್ಲೀಟ್ ಮಾಡ್ಕೋಬೇಕಂತಂದು. ಯು ಟೇಕ್ ಕೇರ್ ಆಫ್ ಮೀ ಆ್ಯಂಡ್ ಸ್ಟೇ ಬೈ ಮೈ ಸೈಡ್ ವೆನ್ ಐ ಆಮ್ ಇಲ್ಲ. ನಿಮಗೆ ಆರಾಮಿಲ್ಲ, ಅವ್ರಿಗೆ ಆರಾಮಿಲ್ಲ ಅಂದ್ರೆ ನೀವು ಅವ್ರ ಜೊತೆಗಿದ್ದು ನಿಂತು ಭಾಳ ಚೆನ್ನಾಗಿ ಕೇರ್ ಮಾಡಿರಂತ. ಅದು ಭಾಳ ಇಷ್ಟ ಆಗ್ತದೆ, ಅದನ್ನು ನೆನೆಸ್ಕೊತಾರೆ ಅವರು. ಯು ಆರ್ ಸಿಂಪ್ಲಿ ಇರ್ರೆಸಿಸ್ಟಿಬಲ್. ನಿಮ್ಮನ್ನ ಬಿಟ್ಟಿರೋಕೆ ಅವ್ರಿಗೆ ಸಾಧ್ಯನೇ ಇಲ್ಲ. ಅಂದ್ರೆ ನನಗೆ ಅವ್ರಿಗೆ ಏನು ರೀಸನ್ಸೇ ಇಲ್ಲ ನೀವು ಬೇಡ ಅಂತ ಹೇಳೋಕ್ಕೆ. ಇರ್ರೆಸಿಸ್ಟಬಲ್, ಅಲ್ಲಿ ರೀಸನ್ಸೇ ಇಲ್ಲ ನೀವು ಬೇಡ ಅಂತ ಹೇಳೋಕೆ. ಅದಕ್ಕೀಗ ಅದನ್ನು ಆಗ್ತಾಯಿಲ್ಲ ನಿಮ್ಮ ಜೊತೆಗೆ ಬರೋಕ್ಕೆ. ಯಾಕಂದ್ರೆ ಅಲ್ಲಿ ಪ್ರಾಬ್ಲಮ್ಸ್ ಅದಾವೆ ಮನೆ ಒಳಗೆ, ದುಡ್ಡಿನ ಪ್ರಾಬ್ಲಮ್ ಐತಿ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಅದಾವೆ, ಸುತ್ತಮುತ್ತ ಪರಿಸ್ಥಿತಿಗಳು ಚೆನ್ನಾಗಿಲ್ಲ. ಅದಕ್ಕೀಗ ಹೆಂಗಾರ ಮಾಡಿ ಸರಿ ಮಾಡ್ಕೋಬೇಕಂತ ನಿಂತಾರೆ. ಮಾಡ್ಕೊಳ್ಳಿ. ಯು ವುಡ್ ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸ್ ಜಸ್ಟ್ ಟು ಸಿ ಮೀ. ನೀವು ಅವರು ಎಷ್ಟರ ದೂರ, ಮೋಸ್ಟ್ಲಿ ಲಾಂಗ್ ಡಿಸ್ಟೆನ್ಸ್ ಅದಿರ ಅನಿಸ್ತೈತಿ. ಎಷ್ಟರ ದೂರ ಇರಲಿ, ಅವ್ರು ಎಲ್ಲರ ಇರಲಿ, ಹೋಗಿ ಅವ್ರನ್ನ ಭೇಟಿ ಆಗ್ತೀರಿ. ಅದು ಭಾಳ ಖುಷಿ ಅಂದ್ರೆ ಭಾಳ ಪ್ರೀತಿ ಆಗ್ತದೆ ಅವ್ರಿಗೆ. ಎಲ್ಲಿದ್ರೂ ಬಂದು ನನ್ನ ಭೇಟಿ ಆಗ್ತೀರಿ ನೀವು ಅಂತಂದು ಅದು ನನಗೆ ಭಾಳ ಖುಷಿ. ಸೊ ಅದನ್ನು ನಾನು ಕಂಪ್ಲೀಟ್ ಮಾಡ್ಕೋಬೇಕಂತ ವಿಚಾರ ಮಾಡ್ತಿದ್ದಾರೆ. ಓಕೆ, ಈಗ 3ನೇ ಪೈಲಿಗೆ ಬರೋಣ. 3ನೇ ಪೈಲಿ ಯಾರು ಸೆಲೆಕ್ಟ್ ಮಾಡಿರಿ ಅವರಿಗೆ ಅವೇರ್ನೆಸ್ ಬರ್ತಾ ಇದೆ, ತಪ್ಪುಗಳ ಅರಿವಾಗ್ತಾ ಇದೆ, ಪ್ರಾಯಶ್ಚಿತ್ತ ಬರ್ತಾ ಇದೆ. ಏನು ಅವೇರ್ನೆಸ್ ಬಂತಂತ ನೋಡೋಣ ಅಂತ ಹೇಳಿ. ಮೇಜರ್ ಅರ್ಕಾನ ಅದು ಅವೇರ್ನೆಸ್ ಅಂದರೆ ಏನು ತಪ್ಪಾಗಿದ್ದು ಏನು ಅರಿವಾಗ್ತದೆ ನೋಡೋಣ. ತಮ್ಮೊಳಗೆ ತಾವೇನೋ ಕ್ಯಾಲ್ಕುಲೇಷನ್ ಮಾಡ್ಕೊತಿದಾರ, ತಮ್ಮೊಳಗೆ ತಮ್ಮನ್ನು ತಾವು ಅನಲೈಸ್ ಮಾಡ್ಕೊತಿದಾರ. ಎಸ್, ಸಿ ಎಷ್ಟು ಪ್ರಾಬ್ಲಮ್ಸ್ ಇದ್ದು ಅವ್ರ ಜೀವನ ಒಳಗೆ, ಅದರಿಂದ ಹೊರಗೆ ಬರ್ಬೇಕು ಅವ್ರಿಗೆ. ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ಸ್ ಇದ್ದು ಅವ್ರ ಜೀವನ. ಅದೇನು ದ ಎಂಡ್ ಆಫ್ ಮೈ ಲೈಫ್ ಅಲ್ಲಿ ಮಟನೂ ಹೋಗಿತ್ತು ಅವ್ರ ಜೀವನ.
ನಾನು ಸತ್ತು ಬಿಡ್ಲಾ, ಮುಗೀತಾ ಇದು, ಅಲ್ಲಿ ಮಟ್ಟ ಹೋಗಿದ್ದ ಜೀವನನ ಈಗ ತಮ್ಮನ್ನು ತಾವು ಮತ್ತು ಇಲ್ಲ ನಾನು ಹಂಗೆ ಮಾಡ್ಕೋಬಾರ್ದು, ನನಗಾಗಿ ಒಂದು ಜೀವ ಐತಿ, ನನ್ನನ್ನು ಪ್ರೀತಿಸೋರದಾರ ಅಂದಂದವ್ರಿಗೆ ಮೆಡಿಟೇಷನ್ಗೆ ಹೋಗ್ತಿರ್ಬೇಕು. ಮೋಸ್ಟ್ಲಿ ಮೆಡಿಟೇಷನ್ನ ಮಾಡ್ತಿರ್ಬೇಕು. ಯಾರ್ದಾರ ಗೈಡೆನ್ಸ್ ಅಥವಾ ಗುರು ಅಂತಾರನ್ನ ವಿಚಾರ ಅವ್ರದ್ದು ಬಗ್ಗೆ ಹೋಗಿ ತಿಳ್ಕೊಂಡು ನಾ ಇದರಿಂದ ಹೆಂಗೆ ಹೊರಗೆ ಬರ್ಬೇಕಂತನ ಅವರು ವಿಚಾರ ಮಾಡ್ತಿದ್ದಾರೆ. ದೇ ಆರ್ ಫೀಲಿಂಗ್ 100% ದೇ ಆರ್ ಫೀಲಿಂಗ್. ಅಂದ್ರೆ ಮೇಜರ್ ಚೇಂಜ್ ಇದೆ ಅವ್ರ ಜೀವನದೊಳಗಿಂದ, ಗುಡ್ ಚೇಂಜ್. ಆದರೆ ಇವ್ರೇನು ಇದು ಏನು ಅವ್ರ ಪರಿಸ್ಥಿತಿ ಐತಲ್ಲ, ಭಾಳ ಕೆಟ್ಟ ಪರಿಸ್ಥಿತಿ ಐತೆ ಅವ್ರದ್ದು. ಅವ್ರು ಸುತ್ತಮುತ್ತ ಇರೋ ಜನ ಬರೀ ಅವ್ರನ್ನ ಏನಂತೀರಿ, ಅವ್ರನ್ನ ಕೆಳಗೆ ಹಾಕೋದ್ರಾಗ ಅದಾರ ಅವ್ರನ್ನ ಹೆಂಗೆ ನಿಮ್ಮ ವ್ಯಕ್ತಿನ ನಾ ಹೆಂಗೆ ನೀವು ಬಡೀಲಿ ಇವ್ರನ್ನ ಅನ್ನೋ ವ್ಯಕ್ತಿ ಅದಾರ. ಸೊ ಅದನ್ನು ಹೊರಗೆ ಬಿಟ್ಟು ನಿಮ್ಮ ಹತ್ರ ಹೆಂಗೆ ಬರಬೇಕು, ನಾನು ಇದು ಚಾಲೆಂಜಸ್ ಹೆಂಗೆ ನಾನು ಹೆಂಗೆ ತೊಗೋಬೇಕು ಅಂತ ವಿಚಾರ ಮಾಡ್ತಿದ್ದಾರೆ. ಭಾಳ ಫೀಲ್ ಮಾಡ್ಕೊತಿದ್ದಾರೆ. ದೇ ಆರ್ ಮಿಸ್ಸಿಂಗ್ ಯು. ಈ ಟೈಮ್ನಾಗ ಅವ್ರು ನೀವು ಭಾಳ ಮಿಸ್ ಮಾಡ್ಕೊಳಕತ್ತಾರೆ. ನಿಮ್ಗೆ ಭಾಳ ನೆನಪಾಗ್ತೈತೆ ರೀ. ಇದರಿಂದ ಹೊರಗೆ ಬರೋಕೆ ಅವ್ರಿಗೆ ಐಡಿಯಾಸ್ ಸಿಗ್ತಾ ಇಲ್ಲ. ಎಷ್ಟು ಬುದ್ಧಿ ಉಪಯೋಗಿಸ್ರೂ ಸಿಗ್ತಾ ಇಲ್ಲ. ಅವ್ರನ್ನ ಜನನ ಬರೀ ಅವ್ರದ್ದು ಉಪಯೋಗ ತೊಗೊತಾರಲ್ಲ ಅಲ್ಲಿ ಇದ್ದಿದ್ದು. ಆವಾಗ ನೀವು ನೆನಪಾಗ್ತಿದ್ದೀರಿ. ನನ್ನ ವ್ಯಕ್ತಿ ನನ್ನ ಜೊತೆಗಿದ್ದಿದ್ರೆ ನಾ ಹೇಳ ನಿಮ್ಮ ಜೊತೆಗೆ. ಇಲ್ಲಿ ತಲೆ ಒಳಗೆ ವಿಚಾರ ಹೊಂದಾಕತ್ತವು, ಮನಸ್ಸಿಂದ ಅಲ್ಲಿ ತಲೆ ಒಳಗೆ ವಾಟ್ ದೇ ಆರ್ ಫೀಲಿಂಗ್, ಕರೆಂಟ್ ಫೀಲಿಂಗ್ಸ್ ಅಂದ್ರೆ ಅವ್ರಿಗೆ ಈಗ ಅವ್ರ ಮನಸ್ಸೊಳಗೆ ನಡೀತಾ ಇಲ್ಲ, ಅದು ತಲೆ ಒಳಗೆ ನಡೀತಾ ಐತಿ. ಈಗ ನನ್ನ ಜೀವನದಾಗ ಯಾಕೆ ಹಿಂಗೆ ಆಗ್ತಾಯಿತ್ತು, ನನ್ನ ವ್ಯಕ್ತಿ ಜೊತೆಗೆ ನಾ ಯಾಕೆ ಹೋಗ್ತಾ ಇಲ್ಲ, ನಿಮ್ಮ ಜೊತೆಗೆ ಏನೇನು ಅದಲ್ಲ ಅಂತ ನಿಮ್ಮಿಬ್ಬರದ್ದು ರಿಲೇಷನ್ಶಿಪ್ ಎಂಡ್ ಅಲ್ಲಿ ಪರಿಸ್ಥಿತಿ ಮಟ್ಟನ ಬಂದೈತೆ. ನಿಮ್ದು ರಿಲೇಷನ್ಶಿಪ್ನು ಎಂಡಿಗೆ ಬಂದೈತಿದೆ. ಇದನ್ನು ಹೆಂಗೆ ತಪ್ಪಿಸ್ಬೇಕು ನಾನು ಅಂತ ವಿಚಾರ ಮಾಡ್ತಿದ್ದಾರೆ. ದೇ ಆರ್ ಫೀಲಿಂಗ್ ಅಂದರೆ ನೀವು ಬಿಟ್ಟು ಹೋಗ್ಬಾರ್ದು ಅಂತ ಹೆಂಗೆ ನಾ ಹಿಡ್ಕೊಳ್ಳಿ, ಮತ್ತು ಹೊಸ ಬಿಗಿನಿಂಗ್ ಹೆಂಗೆ ಸ್ಟಾರ್ಟ್ ಮಾಡಲಿ ನಿಮ್ಮ ಜೊತೆಗೆ, ಮತ್ತು ಆಗಿದ್ದೆಲ್ಲ ಮರೆತು ನೋವಾಗಿದ್ದೆಲ್ಲ ಮರೆತು ಹೊಸದಾಗಿ ಜೀವನ ಮಾಡೋಣ, ಹೆಂಗೆ ಮಾಡ್ಬೇಕಂತ ವಿಚಾರ ಮಾಡ್ತಿದ್ದಾರೆ. ಸೊ ವಾಟ್ ದೇ ವಾಂಟ್ ಟು ಟೆಲ್, ಇಲ್ಲಿ ಸೆಲ್ಫ್ ಅವೇರ್ನೆಸ್ ಆಗ್ತಾಯಿದೆ. ಅಥವಾ ತಪ್ಪುಗಳನ್ನ ಮಾಡಿದ್ದನ್ನು ಸರಿ ಮಾಡ್ಕೊಳಕ್ಕೆ ಇಬ್ಬರ ಜೊತೆ ನಾವು ಹೆಂಗೆ ಮಾಡ್ಕೊಳ್ಳೋಣ ಅಂತ ವಿಚಾರ ಮಾಡ್ತಿದ್ದಾರೆ. ದೇ ಆರ್ ಫೀಲಿಂಗ್. ಮಿಥುನ, ತುಲಾ ಮತ್ತು ಕುಂಭ ರಾಶಿ ಇದೆ. ಸೊ ವಾಟ್ ದೇ ವಾಂಟ್ ಟು ಟೆಲ್ ಯು, ನಿಮ್ಗೇನು ಅವ್ರು ಹೇಳಬೇಕು, ಇಂಥ ಪರಿಸ್ಥಿತಿ ಒಳಗೂ ನಿಮಗೆ ಅವ್ರು ಏನು ಹೇಳಬೇಕು. ನೀವು ಕಾಂಟ್ಯಾಕ್ಟ್ ಒಳಗಿದ್ರಿ ಅಂದ್ರೆ, ಇದು ಥರ್ಡ್ ಪೇಲ್ ಯಾರು ಸೆಲೆಕ್ಟ್ ಮಾಡಲ್ಲ, ಕಾಂಟ್ಯಾಕ್ಟ್ ಒಳಗಿದ್ರಿ ಅಂದ್ರೆ ಏನಾರು ತಪ್ಪಾಗಿದ್ರೆ ಏನಾರು ಆಗಿದ್ವಿ ಅಂದ್ರೆ ಕಾಂಟ್ಯಾಕ್ಟ್ ಒಳಗೆ ಯು ಕ್ಯಾನ್ ಹೆಲ್ಪ್ ದೆಮ್, ನೀವು ಹೆಲ್ಪ್ ಮಾಡ್ಬೋದು ಅವರಿಗೆ. ಓಕೆ, ಅದರಿಂದ ಹೊರಗೆ ಬರಬೇಕು. ಅವ್ರ ಪರಿಸ್ಥಿತಿಗಳು ಕೆಟ್ಟಿದ್ದ ನಿಮ್ಮಿಬ್ಬರಿದು ಏನಂತೀರಿ, ನಿಮ್ಮಿಬ್ಬರಿಗೂ ಅದು ಅಡ್ಡ ಬರ್ತಾ ಇತ್ತಂದ್ರೆ ಯು ಕ್ಯಾನ್ ಹೆಲ್ಪ್. ಇಲ್ಲ ನಮ್ಗೆ ಮಾತಾಡ್ತಾ ಇಲ್ಲರಿ, ಬ್ಲಾಕ್ ಒಳಗದೇವ್ರಿ ಏನಾರಂದ್ರೆ ಇದು ಪರ್ಸನ್ ನಿಮ್ಗೆ ಬೇಕು ನಿಮ್ಗೆ ಅನಿಸಿತ್ತಂದ್ರೆ ನೀವು ಜಸ್ಟ್ ಪ್ರೇ ಮಾಡಿರಿ ಅವರಿಗೆ. ಆ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿಯಿಂದ ಅವ್ರು ಹೊರಗೆ ಬರಲಿ, ನನ್ನ ಪರ್ಸನ್ ನನ್ನ ಹತ್ರ ಬರಲಿ, ನಾವಿಬ್ಬರು ಖುಷಿಯಿಂದ ಜೀವನ ಮಾಡಬೇಕು ಅಂತ ನೀವು ಪ್ರೇ ಮಾಡಬೇಕು. ಯಾವಾಗಲೂ ಪ್ರೇಯರ್ಸ್ಗೆ ಭಾಳ ಅಂದ್ರೆ ಭಾಳ ಶಕ್ತಿ ಇರ್ತೈತಿ. ವಿ ಲಾಸ್ಟ್ ಟ್ರ್ಯಾಕ್ ಆಫ್ ಟೈಮ್ ವೆನ್ ವಿ ಟುಗೆದರ್. ಇಬ್ಬರು ಜೊತೆಗೆ ನೋಡ್ರಿ, ಹೇಳಿಲ್ಲ ಏನೋ ಪ್ರಾಬ್ಲಮ್ ಇರಿ ಅಂದ್ರೆ ದೂರಾಗಿರಿ. ನಾವಿಬ್ಬರು ಜೊತೆಗಿದ್ದಾಗ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅದು ನಾವು ಕಳೆದಿದ್ದಂಥ ಸಮಯಗಳು ಎಷ್ಟು ದಿನ ಎಷ್ಟು ವರ್ಷ ಹಿಂಗೆ ಏನು ಚುಟ್ಕಿ ಹೊಡೆದ್ರೆ ಹೋತಂತೀವಲ್ಲ ಆ ಟೈಪ್ ಇದ್ರಿ ನೀವು. ಅದು ನಿಮ್ಮ ಏನು ವ್ಯಕ್ತಿ ಹೇಳ್ತಿದ್ದಾರೆ ನಿಮಗೆ, ನಾವು ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಬ್ಬರು ಜೊತೆಗಿದ್ದಾಗ ಅದು ಟೈಮ್ ಹೋಗಿದೆ ನನಗೆ ಗೊತ್ತಾಗಿಲ್ಲ. ಅದು ಭಾಳ ನೆನಪಾಗ್ತದೆ. ಯು ಕ್ಯಾನ್ ರೀಡ್ ಮೈ ಇನ್ನರ್ ಮೋಸ್ಟ್ ಥಾಟ್ಸ್. ನೀವು ಅವ್ರದ್ದು ಏನಂತೀರಿ, ಅವ್ರದ್ದು ಸ್ವಲ್ಪ ಮಕ ಏನಾರ ಹಿಂಗೆ ಸ್ವಲ್ಪ ಬೇಜಾರೊಳಗಿತ್ತಂದ್ರೆ ಮನಸ್ಸೊಳಗೆ ಏನು ನಡೀತಾ ಇದೆ, ತಲೆಯೊಳಗೆ ನಡೆದು ನೀವು ಟಕ್ ಅಂತ ಹೇಳ್ತಿದ್ರಂತೆ, ನಿಮಗೆ ಅರ್ಥ ಆಗ್ತೈತೆ ಅದು. ಈಗ ನೀವು ಮೋಸ್ಟ್ಲಿ ಹೇಳ್ಕೊಳಕ್ಕೆ ಅರ್ಥ ಮಾಡ್ಕೊಳಕ್ಕೆ ನೀವು ಇಲ್ಲ ಹತ್ರ ಅನಿಸುತ್ತೆ. ಸೊ ದೇ ಆರ್ ಮಿಸ್ಸಿಂಗ್. ನಥಿಂಗ್ ಮೇಕ್ಸ್ ಮೀ ಹ್ಯಾಪಿಯರ್ ದೆನ್ ಹೋಲ್ಡಿಂಗ್ ಯುವರ್ ಹ್ಯಾಂಡ್ಸ್. ನಿಮ್ದು ಜಸ್ಟ್ ಕೈ ಹಿಡ್ಕೊಂಡು ನಾನು ಇದ್ದೆ ಅಂದ್ರೆ ನನಗೊಂದು ಧೈರ್ಯ, ಅದೊಂದು ಖುಷಿ. ಅದನ್ನು ನೆನೆಸ್ಕೊಂತ, ಯಾಕಂದ್ರೆ ಭಾಳ ಕಷ್ಟ ಇದ್ದಲ್ಲಿ ಅವ್ರಿಗೆ. ಹೋಲ್ಡಿಂಗ್ ಯುವರ್ ಹ್ಯಾಂಡ್ಸ್ ವೆಲ್ ವಾಚಿಂಗ್ ಆ ಮೂವಿ ಇಸ್ ಜಸ್ಟ್ ಅವಸಮ್. ಇಬ್ಬರು ಜೊತೆ ಹೇಳಿದ್ನಲ್ಲ, ಎಲ್ಲ ಟ್ರಾವೆಲಿಂಗ್ ಮಾಡ್ಬೋದು, ಸಿನಿಮಾ ನೋಡೋಕೆ ಹೋಗಿರ್ಬೋದು. ನಿಮ್ಮ ಜೊತೆ ಕೈ ಹಿಡ್ಕೊಳೋದು ಅದೈತಲ್ಲ, ಅವ್ರಿಗೆ ಒಂದು ಭಾಳ ಸೆಕ್ಯೂರಿಟಿ ಫೀಲಿಂಗ್ ಕೊಡ್ತದೆ. ಯು ಸಪೋರ್ಟ್ ಮೀ ಇನ್ ಮೈ ಇಂಟ್ರೆಸ್ಟ್ ಆ್ಯಂಡ್ ಹಾಬೀಸ್. ನೀವು ಅವ್ರು ಏನು ಇಂಟ್ರೆಸ್ಟ್ ಅಂದ್ರೆ ಅವ್ರಿಗೆ ಏನು ಜೀವನದಾಗ ಏನು ಮಾಡ್ಬೇಕಂತ ಇದಲ್ಲ, ಅವ್ರ ಕಷ್ಟ ಸುಖಕ್ಕೆ ಎಲ್ಲದಕ್ಕೂ ನೀವು ಹೆಲ್ಪ್ ಅಂದರೆ ಬ್ಯಾಕ್ ಬೋನ್ ಆಗಿ ನಿಂತಿದ್ರಿ. ಮೋಸ್ಟ್ಲಿ ಇಲ್ಲ ಅನ್ಕೊತೆ, ನೀವು ದೂರ ಆಗಿರ್ಬೇಕು. ಸೊ ದೇ ಆರ್ ಮಿಸ್ಸಿಂಗ್ ಯು. ಓಕೆ, ರೆಸನೇಟ್ ಆಗಿದ್ದಷ್ಟು ನೀವು ತೊಗೊಳ್ರಿ. ಇದ್ರಾಗ ನಿಮ್ಮ ಪರಿಸ್ಥಿತಿ ಇಲ್ಲಿ ನಾವೆಲ್ಲ ಚೆನ್ನಾಗಿದೆ ಅಂದ್ರೆ ನಿಮ್ದೆಲ್ಲ ರೀಡಿಂಗ್ ಅಂದ್ಕೊಂಬಿಡ್ರಿ.
ಓಕೆ, ರೀಡಿಂಗ್ ತಪ್ಪು ತಪ್ಪು ಅಂತ ಮೆಸೇಜ್ ಹಾಕ್ಬೇಡ್ರಿ ಪ್ಲೀಸ್. ನಿಮ್ದಲ್ಲ, ದಿಸ್ ಈಸ್ ಅ ಜನರಲ್ ರೀಡಿಂಗ್, ನಿಮ್ಮದು ಪರ್ಸ್ನಲ್ ರೀಡಿಂಗ್ ಅಲ್ಲ ಇದು. ಓಕೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಹಾಂ, ಪರ್ಸ್ನಲ್ ರೀಡಿಂಗ್ ಸ್ಟಾರ್ಟ್ ಆಗಿದ್ದಾವೆ. ಬುಕ್ ಯುವರ್ ರೀಡಿಂಗ್ಸ್. ಓಕೆ, ವಾಟ್ಸಪ್ ಮಾಡಿರಿ, ಕಾಲ್ ಮಾಡಿಬಿಡ್ರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.